ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ನಮ್ಮ ಶಾಲೆಯ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಅದರ ಪ್ರಯುಕ್ತ ನಾನು ಒಂದು ಮಾದರಿಯನ್ನು ತಯಾರಿಸಿದ್ದೇನೆ. ಅದರ ಹೆಸರು ಪವನಶಕ್ತಿ ಮತ್ತು ವಿದ್ಯುತ್ ಸೌರಶಕ್ತಿ ಮತ್ತು ಪವನಶಕ್ತಿ ವಿದ್ಯುತ್ ತಯಾರಿಕೆ ಉಪಯೋಗಗಳು. ಮೊದಲಿಗೆ ಈ ಮಾದರಿಗೆ ಬೇಕಾದ ವಸ್ತುಗಳೆಂದರೆ ಐಸ್ ಕ್ರೀಮ್ ಕಡ್ಡಿಗಳು ಮತ್ತು ಗಿಡಗಳು, ಸೋಲಾರ್ ಪ್ಲೇಟ್ ಮತ್ತು ಥರ್ಮಾಕೋಲ್ ಶೀಟ್, ಮೋಟಾರ್ ಮತ್ತು ಬ್ಯಾಟರಿ ಸ್ವಿಚ್. ಈ ಮಾದರಿ ತಯಾರಿಸಲು ಬೇಕಾದ ಸಾಮಗ್ರಿಗಳು ಮತ್ತು ನಮಗೆ ಮೊದಲು ತಿಳಿಯಬೇಕಾಗಿದ್ದೇನೆಂದರೆ ಸೌರಶಕ್ತಿ ಎಂದರೇನು. ಸೌರಶಕ್ತಿ ಎಂದರೆ ಸೂರ್ಯನಿಂದ ಪಡೆಯಬಹುದಾದ ನವೀಕರಿಸಬಹುದಾದ ಶಕ್ತಿಯನ್ನು ಸೌರಶಕ್ತಿ ಎನ್ನುವರು. ಮೊದಲಿಗೆ ಸೌರಶಕ್ತಿ ಹೇಗೆ ಸೌರಶಕ್ತಿ ಉಂಟಾಗುತ್ತದೆ ಎಂದರೆ, ನಾವು ಸೂರ್ಯನ ಕಿರಣಗಳಿಂದ ನೇರವಾಗಿ ಸೋಲಾರ್ ಪ್ಲೇಟ್ ಸೂರ್ಯನ ಕಿರಣಗಳನ್ನು ಸಂಗ್ರಹಿಸಿ, ಆ ನಂತರ ಸೌರಶಕ್ತಿ ಇದ್ದದ್ದು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಹೊಂದುತ್ತದೆ. ಆ ನಂತರ ಜನರೇಟರ್ ಮುಖಾಂತರ ಬೋರ್ವೆಲ್ಗೆ ಹೋಗಿ ಬೋರ್ವೆಲ್ ಆನ್ ಆಗ್ಬಿಟ್ಟು ಆ ನಂತರ ಗಿಡಗಳಿಗೆ ಅನ್ಯಾನ್ಯವಾಗಿ ನೀರು ಸಿಗುತ್ತದೆ. ಇದರಿಂದ ನಾವು ಕೃಷಿ ಮಾಡಬಹುದು. ಆ ನಂತರ ಪವನಶಕ್ತಿ ಎಂದರೆ ಗಾಳಿಯ ಚಲನೆಯಿಂದ ಮತ್ತು ಯಾಂತ್ರಿಕ ಶಕ್ತಿ ಅಥವಾ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡುವ ಶಕ್ತಿಗೆ ಪವನಶಕ್ತಿ ಎನ್ನುವರು. ಇಲ್ಲಿ ನೋಡಿ, ಇದು ವಿಂಡ್ ಟರ್ಬೈನ್ ಬ್ಲೇಡ್ಗಳು. ಈ ಬ್ಲೇಡ್ಗಳು ತಿರುಗಲು ನಮ್ಮ ವಾತಾವರಣದ ಗಾಳಿ ಅವಶ್ಯಕವಾಗಿದೆ. ಇಲ್ಲಿ ನೋಡಿ, ಇದು ತಿರುಗುತ್ತಿದೆ ಅಂದರೆ ಸುತ್ತಲಿನ ಗಾಳಿ ಇದನ್ನು ತಿರುಗುವಂತೆ ಮಾಡಿ ಇಲ್ಲಿಂದ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಿ ಜನರೇಟರ್ ಮುಖಾಂತರ ಅದು ನಮ್ಮ ಮನೆಯಲ್ಲಿ ಬಳಸಬಹುದಾಗಿದೆ. ಈ ಎರಡು ಶಕ್ತಿಗಳು ಏನೆಂದರೆ, ಈ ಎರಡು ಶಕ್ತಿಗಳನ್ನು ಕಡಿಮೆ ವೆಚ್ಚದಲ್ಲಿ ತಯಾರಿಸಬಹುದಾಗಿದೆ ಮತ್ತು ಇದು ಮೊದಲನೆಯದಾಗಿ ಪರಿಸರ ಸ್ನೇಹಿ ಆಗಿವೆ. ಯಾವುದೇ ತರಹದ ಪರಿಸರಕ್ಕೆ ಹಾನಿಕರವಾಗಿಲ್ಲ. ಮತ್ತೆ ಇವೆರಡನ್ನು ನಾವು ಹಲವಾರು ಉಪಯೋಗಗಳಿಗೆ ಬಳಸಬಹುದಾಗಿದೆ. ಧನ್ಯವಾದಗಳು.